ಇವತ್ತು ನಮ್ಮ ಆಫೀಸ್ಗೆ ಒಂದು OnePlus 55 ಇಂಚಸ್ QLED ಟಿವಿ ಬಂದಿದೆ. ಇದರಲ್ಲಿ ಆಕ್ಚುಲ್ ಆಗಿ ಬ್ಯಾಕ್ಲೈಟ್ ಪ್ರಾಬ್ಲಮ್ ತರನೇ ನೋಡೋದಕ್ಕೆ ಸಿಗ್ತಾ ಇದೆ, ಬಟ್ ಆದ್ರೆ ಇದು ಬ್ಯಾಕ್ಲೈಟ್ ಪ್ರಾಬ್ಲಮ್ ಅಲ್ಲ. ಇದನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ನಾನು ಇಲ್ಲಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಫುಲ್ ತಲೆ ಕೆಟ್ಟೋಗಿತ್ತು. ಅದಕ್ಕೋಸ್ಕರ ಈ ಟಿವಿಯಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡೋದಕ್ಕೆ ಎಲ್ಲಾ ಸ್ಕ್ರೂಗಳನ್ನು ಓಪನ್ ಮಾಡ್ತಾ ಇದ್ರೆ ಬೆಜ್ಜಾನ್ ಸ್ಕ್ರೂಗಳು ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಫಸ್ಟ್ ಈ ಬ್ಯಾಕ್ ಕ್ಯಾಪ್ ಓಪನ್ ಆಗುತ್ತೆ, ಇದ್ರ ಕೆಳಗಡೆ ಸ್ವಲ್ಪ ಸ್ಪೀಕರ್ಸ್ ಇರುತ್ತೆ, ಮತ್ತೆ ಇಲ್ಲೂ ಸ್ವಲ್ಪ ಸ್ಕ್ರೂಸ್ ಇರುತ್ತೆ. ಇದನ್ನೆಲ್ಲ ಓಪನ್ ಮಾಡಿದ್ಮೇಲೆ ನಮ್ಗೆ ಇಲ್ಲೊಂದು ಚಿಕ್ಕ ರಿಬ್ಬನ್ ನೋಡೋದಕ್ಕೆ ಸಿಗುತ್ತೆ. ಈ ಸ್ಟ್ರಿಪ್ನ ಕೇರ್ಫುಲ್ ಆಗಿ ಓಪನ್ ಮಾಡ್ಕೊಂಡ್ರೆ ನಮಗೆ ಬ್ಯಾಕ್ ಸೈಡ್ ಕಂಪ್ಲೀಟ್ ಯೂನಿಟ್ ಆದ್ರೆ ಓಪನ್ ಆಗುತ್ತೆ. ಇದ್ರಿಂದಗಡೆ ನಮ್ಗೆ ಒಂದು ಮದರ್ ಬೋರ್ಡ್, ಒಂದು ಪವರ್ ಸಪ್ಲೈ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇನ್ನು ಇಲ್ಲಿ ಕೆಳಗಡೆ ಸ್ವಲ್ಪ ಮೆಟಲ್ ನ ಯೂನಿಟ್ಸ್ ಇದೆ. ಈ ಯೂನಿಟ್ ನಾವು ಕಂಪ್ಲೀಟ್ ಓಪನ್ ಮಾಡಿದ್ರೆ ನಮಗೆ ಎಕ್ಸ್ಪೋರ್ಟ್ ನೋಡೋದಕ್ಕೆ ಸಿಗುವಂತದ್ದು. ಇದು ಕಂಪ್ಲೀಟ್ ಒಂದು ಫ್ರೇಮ್ಲೆಸ್ ಟಿವಿ ಆಗಿದ್ದು, ಇದರ ಡಿಸ್ಪ್ಲೇ ಓಪನ್ ಮಾಡ್ಕೊಂಡ್ರೆ ಬ್ಯಾಕ್ ಲೈಟ್ ಯೂನಿಟ್ ನಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಇದರ ಕಂಪ್ಲೀಟ್ ಬ್ಯಾಕ್ ಲೈಟ್ ಎಲ್ಲ ಚೇಂಜ್ ಮಾಡಿದ್ರು ನಮ್ಗೆ ಇದರಲ್ಲಿ ಬ್ಯಾಕ್ ಲೈಟ್ ಇಶ್ಯೂ ಆದ್ರೆ ಸಾಲ್ವ್ ಆಗಲಿಲ್ಲ. ಇದನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಕೆಳಗಡೆ ಇರುವ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ವಿಡಿಯೋ ಚೆಕ್ ಮಾಡಬಹುದು. ಇದೇ ರೀತಿ ಇಂಟ್ರೆಸ್ಟಿಂಗ್ ಟಿವಿ ರಿಪೇರ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು.